ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಬುಧವಾರ ಸ್ನೇಹಿತರೆ. ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಸೊ ಇನ್ನೇನು ನಾಳೆನೇ ಹೊಸ ವರ್ಷ. ಇನ್ನೊಂದೇನು ಅಂದರೆ ರಾಯರ ವಾರದ ದಿವಸ ಈ ಸಲ ಹೊಸ ವರ್ಷ ಬರ್ತಾ ಇರೋದು ತುಂಬಾ ಖುಷಿ ತರ್ತಾ ಇದೆ. ಇನ್ನೇನು ರಾಯರ ಮಠದಲ್ಲಿ ಕಾಲಿಡೋದಕ್ಕೆ ಜಾಗನೇ ಇರಲ್ಲ. ಇನ್ನು ರಾಘವೇಂದ್ರ ಸ್ವಾಮಿಯವ್ರ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರುತ್ತೆ. ಏಕೆಂದರೆ ತುಂಬ ವಿಶೇಷ ಈ ಸಲ. ನನಗೂ ತುಂಬ ಖುಷಿ ಆಗ್ತಿದೆ. ರಾಯರ ಒಂದು ವಾರದಿಂದ ಈ ವರ್ಷ ಶುರುವಾಗ್ತಾ ಇರೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ. ಸೊ ಎಲ್ರಿಗೂ ಮತ್ತೆ ವಿಶ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಕಂಡಿರೋಂಥ ಎಲ್ಲ ಕನಸುಗಳು ಈ ವರ್ಷ ನನಸಾಗಲಿ. ಸೊ ನನಗೂ ಕೂಡ ನಿಮಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ಸೊ ನಾಳೆ ನಾನು ಕೂಡ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಎಲ್ಲರೂ ಕೂಡ ರಾಯರ ಮಠಕ್ಕೆ ಬನ್ನಿ. ಏಕೆ ಅಂತ ಅಂದರೆ ಹೊಸ ವರ್ಷನ ನಾವು ನೀವು ಎಲ್ಲರೂ ಕೂಡ ಗುರುಗಳ ಆಶೀರ್ವಾದದಿಂದನೇ ಶುರು ಮಾಡೋಣ ಅಲ್ವಾ. ಸೊ ಎಲ್ಲರೂ ಕೂಡ ರಾಯರ ಮಠಕ್ಕೆ ಬನ್ನಿ ಸ್ನೇಹಿತರೆ. ನಾಳೆ ನಾನು ಕೂಡ ವಿಶೇಷವಾದ ಪೂಜೆ ಮನೆಯಲ್ಲಿ ಮಾಡಬೇಕು. ಸೊ ರಾಯರ ಮಠಕ್ಕೆ ಕೂಡ ಹೋಗಿ ಬರಬೇಕು. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬಂದ್ಬಿಡಿ. ಮತ್ತು ಏನು ಗೊತ್ತಾ, ಬ್ಲೌಸ್ಗಳು ತೋರಿಸ್ಬೇಕಿತ್ತು. ಅದರಲ್ಲೂ ಒಬ್ಬರು ಕಮೆಂಟ್ ಮಾಡಿದರೆ, ಅಕ್ಕ ಬ್ಲೌಸ್ ನೀವು ಹಾಕಿರೋದನ್ನ ಲಿಂಕ್ ಕೊಡಿ ಅಂತ. ಖಂಡಿತ ಈ ವಿಡಿಯೋನಲ್ಲಿ ಲಿಂಕ್ ಕೊಡ್ತೀನಿ ಸ್ನೇಹಿತರೆ. ನಿನ್ನೆ ಎಲ್ಲ ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬಂದೆ. ತುಂಬ ಖುಷಿ ಆಯಿತು ಅದು ಕೂಡ. ಸೊ ನೋಡಿ, ಆಲ್ರೆಡಿ ಈ ಸೀರೆನ ನೋಡಿದ್ರಿ ನೀವು, ಯಾರ ಹತ್ರನೋ ಕೊಟ್ಟಿದ್ದೆ. ಸೊ 2 ವರ್ಷಕ್ಕೆ ಮುಂಚೆ, 1 ವರ್ಷಕ್ಕೆ ಮುಂಚೆ ಅನಿಸುತ್ತೆ. ಬ್ಲೌಸ್ನ ಹಾಳು ಮಾಡಿಬಿಟ್ರು. ಇದನ್ನು ದೀಪಾವಳಿಗೆ ಒಂದೇ ಒಂದು ಸಲ ಹಾಕಿದ್ದೆ, ನೆನಪಿದೆಯಾ? ಬ್ಲಾಗಲ್ಲಿ ಹಾಕಿದ್ದೀನಿ. ಸೊ ಇದ್ರ ಬ್ಲೌಸ್ ಹಾಳಾಗಿತ್ತು. ಹಾಗಾಗಿ ಈಗ ಹೇಮಾ ಬೋಟಿಕ್ ಅವರು ನನಗೆ ಪರಿಚಯ ಆಗಿದ್ರಲ್ವ, ಆಲ್ರೆಡಿ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ. ಸೊ ಅವ್ರ ಹತ್ರ ಈ ಬ್ಲೌಸ್ನ ಡೀಟೇಲಾಗಿ ತೋರಿಸ್ತೀನಿ. ಈ ಬ್ಲೌಸ್ನ ಇದಕ್ಕೆ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಮಧುಬಾಲ ಡಿಸೈನ್ನ ಮಾಡಿಸಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಸಾರಿನಲ್ಲೇ ಇದನ್ನು ಕಟ್ ಮಾಡಿಕೊಂಡು ಕಪ್ಸ್ ಹಾಕಿ ತುಂಬ ನೀಟಾಗಿ ಬ್ಲೌಸ್ನ ಮಾಡಿಕೊಟ್ಟಿದ್ದಾರೆ. ಸೊ ವೇರ್ ಮಾಡಿದಾಗ ಖಂಡಿತ ನೀವು ನೋಡ್ತೀರಾ. ಸದ್ಯಕ್ಕೆ ನೋಡೋಣ ಯಾವಾಗ ವೇರ್ ಮಾಡ್ತೀನಿ ಅಂತ. ಸೊ ಈ ಕ್ಲಾತ್ನ ಮತ್ತೆ ತರಿಸಿ ಇದಕ್ಕೆ ಮ್ಯಾಚ್ ಮಾಡಿ ಈ ಥರ ಒಂದು ಮಧುಬಾಲ ಡಿಸೈನ್ನ ಮಾಡಿಸಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಹೇಗೆ ಕೇಳಿದೆ ಹಾಗೇ ಕಪ್ಸ್ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರಿಗಾದರೂ ಒಳ್ಳೆ ಡಿಸೈನ್ಸ್ನ ಹೊಲಿಸ್ಕೋಬೇಕು ಅಂದರೆ ಈ ಎರಡೂ ಏನು ಟೈಲರ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು ಹೇಮಾ ಅವರು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಇನ್ನೊಬ್ಬರು ಆರ್ ವಿ ಫ್ಯಾಷನ್ ಅವ್ರದ್ದು. ಸೊ ನಿಮ್ಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳೆಲ್ಲವೂ ಕೂಡ ಆರ್ ವಿ ಫ್ಯಾಷನ್ ಅವರೇ ಸ್ಟಿಚ್ ಮಾಡೋದು, ನಾನು ವೇರ್ ಮಾಡೋ ಅಂಥದ್ದು. ಈಗ ಇವರು ಕೂಡ ಪರಿಚಯ ಆಗಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬನ್ನಿ, ಬ್ಲೌಸ್ ಇದನ್ನು ನೋಡಿದ್ರಲ್ವ, ಈ ಸ್ಯಾರಿಗೆ ಇದನ್ನು ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಬ್ಲೌಸ್ಗಳನ್ನ ಇವ್ರಿಗೂ ಒಂದು ಸ್ವಲ್ಪ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ತೆಗೆದಿಟ್ಟಿದ್ದೀನಿ. ಸೊ ಇನ್ನು ಈ ಸ್ಯಾರಿನ ಆಲ್ರೆಡಿ ನೋಡಿದ್ದೀರಾ, ವೇರ್ ಮಾಡಿಲ್ಲ ಇನ್ನು. ಇವು ಕೂಡ ಹೊಸ ಸ್ಯಾರಿಗಳು. ಸೊ ಭಾಳ ದಿನ ಆಯಿತು ತೊಗೊಂಡು, ಆಫ್ ಆ್ಯಂಡ್ ಆಫ್ ಸ್ಯಾರಿ. ಸೊ ಉಟ್ಕೊಂಡಾಗ ನಿಮಗೇನೆ ವೇರ್ ಮಾಡಿದಾಗ ಅದ್ರ ಡೀಟೇಲ್ಸು ಹೇಳ್ತೀನಿ. ಅದ್ರದ್ದು ಬ್ಲೌಸ್ ಬಂದು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಬ್ಲೌಸ್ ಏನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ನಾನೇ ಸಣ್ಣ ಆಗಿದ್ದೀನೋ ಏನೋ ನನಗೆ ಗೊತ್ತಿಲ್ಲ. ಬ್ಲೌಸ್ ತುಂಬ ಲೂಸ್ ಆಗ್ತಾ ಇದೆ ಸ್ಟಿಚ್ ಮಾಡಿಸಿರೋಂಥದ್ದು. ಸೊ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದನ್ನು ನಾನೇ ಡಿಸೈನ್ಸು ಕಳಿಸಿದ್ದೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ಆರ್ ವಿ ಫ್ಯಾಷನ್ ಅವ್ರು ಮಾಡಿರೋದು ಇದು. ಈ ಸೀರೆಗೆ ಬಂದಿರೋದು ಇದು. ಗೊತ್ತಿಲ್ಲ ಇದನ್ನು ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ಇನ್ನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ ಅಂತ ಹೇಳಿದೆ, ಇದನ್ನು ಕೂಡ ರೆಡಿ ಮಾಡಿಸಿದ್ದೀನಿ. ಆಲ್ರೆಡಿ ಸ್ಯಾರಿನೂ ಕೂಡ ತೋರಿಸಿದ್ದೀನಿ. ಈ ಟೆಸಲ್ಸ್ ಎಲ್ಲ ನಾನು ಗುಬ್ಬಿನಲ್ಲಿ ಎಲ್ಲಿ ಹಾಕಿಸ್ತೀನಿ ಅಂತಂದರೆ, ನಮ್ಮ ಗಣೇಶನ ದೇವಸ್ಥಾನದ ಹತ್ರ, ಇಲ್ಲಿ ಹೂವಿನ ಮಾರ್ಕೆಟ್ ಬರುತ್ತೆ ನೋಡಿ, ಗಣೇಶನ ದೇವಸ್ಥಾನದ ಹತ್ರ ಯೋಗಣ್ಣ ಅಂತ ಒಬ್ರು ಇದ್ದಾರೆ. ಅಂದರೆ ಶಿವ ಟೆಕ್ಸ್ಟೈಲ್ಸ್ ಆಪೋಸಿಟೇ ಯೋಗಣ್ಣ ಅಂತ ಒಂದು ಅಂಗಡಿ ಇದೆ. ಹೊಸ್ದಾಗಿ ಅಲ್ಲಿ ಶಿಫ್ಟ್ ಆಗಿದ್ದಾನೆ. ಸೊ ನಾನು ಮೊದಲಿಂದನೂ ಅವ್ರ ಹತ್ರನೇ ಕಟ್ಟಿಸ್ತೀನಿ. ಕೆಲವೊಂದು ಹೆಗ್ಗೆರೆ ಅವ್ರ ಕೈ ಕೊಟ್ಟು ಮಾಡಿಸಿದ್ದೀನಿ. ಸೊ ಇನ್ನು ಆಲ್ಮೋಸ್ಟ್ ಎಲ್ಲ ಅವರೇ ಕಟ್ಟಿರೋದು. ಬೇಬಿ ಕೊಚ್ಚನ್ನ ಕಟ್ಟಿಸಿದ್ದೆ. ಸೊ ಅವರು ಕೂಡ ರೆಡಿ ಮಾಡಿ ಫೋನ್ ಮಾಡಿದರು. ಸೊ ಈ ಸ್ಯಾರಿಗೆ ಬ್ಲೌಸ್ನ ರೆಡಿ ಮಾಡಿಸಿದ್ದೀನಿ.
ಇದಕ್ಕೆ ಇದು ಬಂದು ಸ್ಯಾರಿ 9,500 ಏನೇ ಹೇಳಿದ್ದೀನಿ. ಆಫರಲ್ಲಿ ಸಿಕ್ಕಿದಂಥ ಸ್ಯಾರಿ NSನಲ್ಲಿ. ಸೊ ಇವಾಗ ಅದ್ರ ಬ್ಲೌಸ್ನ ನಾನು ವರ್ಕೇನು ಮಾಡಿಸ್ಲಿಲ್ಲ. ಆ್ಯಕ್ಚುಲಿ ನಾನು ವರ್ಕ್ ಮಾಡಿಸಿಲ್ಲ ಈ ಸಲ. ಪ್ಯಾಟ್ರನ್ ಬೇರೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೊಲಿಸಿದ್ದೀನಿ. ಸೊ ಇದನ್ನು ಕೂಡ RV ಫ್ಯಾಷನ್ ಅವ್ರು ಮಾಡಿರೋದು. ಬ್ಲೌಸ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಅವರು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನೋಡಿ, ಈ ರೀತಿಯಾಗಿ ಡಿಸೈನ್ ಮಾಡಿಸಿದ್ದೀನಿ. ಬಾರ್ಡರ್ನ ಇಲ್ಲಿಗೆ ಹಾಕ್ಸಿದ್ದೀನಿ. ಸೊ ಇಲ್ಲಿ ಕ್ಯಾಲಫ್ ಡಿಸೈನ್ಸ್ನ ಮಾಡಿಸಿದ್ದೀನಿ. ಸ್ಕ್ರೀನ್‌ಶಾಟ್ ತೆಗೆದು ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಹೊಲ್ದಿದ್ದಾರೆ. ಬಟ್ ನನಗೆ ಬ್ಲೌಸ್ ತುಂಬ ಲೂಸ್ ಆಗ್ತಿದೆಯೋ ಅಥವಾ ಅವರು ಲೂಸ್ ಹೊಲ್ದಿದ್ದಾರೋ ನನಗೆ ಗೊತ್ತಿಲ್ಲ. ಸೊ ಬ್ಲೌಸ್ ಅಂತೂ ತುಂಬಾ ಲೂಸ್ ಆಗ್ತಿದೆ. ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈ ರೀತಿಯಾಗಿ ಮುಂದೆ ನೆಕ್ ಪ್ಯಾಟ್ರನ್ ಈ ರೀತಿಯಾಗಿ ಇಡಿಸಿದ್ದೀನಿ. ಸೊ ಬ್ಯಾಕ್ ಈ ರೀತಿಯಾಗಿ ಇಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಸೊ ವೇರ್ ಮಾಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ. ಸೊ ಆಲ್ಮೋಸ್ಟ್ ಯಾವ ಸ್ಯಾರಿ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀರ ಅಂತ ಹೇಳ್ತಾನೆ ಇರ್ತೀರ. ಈ ಬ್ಲೌಸ್ಗೆ ಸ್ಯಾರಿಗೆ ಈ ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ, ಆಯಿತಾ. ಇನ್ನು ಮೊನ್ನೆ ರೀಲ್ಸ್ಗೆ ವೇರ್ ಮಾಡಿದಂಥ ಈ ಬ್ಲೌಸ್ ಬಗ್ಗೆ ಕೇಳ್ತಾ ಇದ್ರಿ. ಆಲ್ರೆಡಿ ಈ ಬ್ಲೌಸ್ದು ನಾನು ಲಿಂಕ್ನು ಕೂಡ ಒಂದು ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ಒಬ್ಬರು ಕೇಳ್ತಾ ಇದ್ರಿ, ಅಕ್ಕ ಈ ಬ್ಲೌಸ್ದು ಡೀಟೇಲ್ಸ್ ಕೊಡಿ ಅಕ್ಕ ಅಂತ. ಸೊ ಹಾಗಾಗಿ ಈ ಬ್ಲೌಸ್ದು ಕೂಡ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಇದು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಕ್ಲಾತ್ ತೊಗೊಂಡು ನಾನು ಸ್ಟಿಚ್ ಮಾಡಿಸಿರೋದು. ಬಟ್ ಬಟ್ಟೆ ತುಂಬಾ ಚೆನ್ನಾಗಿದೆ. ಸಣ್ಣಕ್ಕಿರೋರಿಗೆ ಆರಾಮಾಗಿ ಬಟ್ಟೆ ಮೀಶೋನಲ್ಲಿ ಪರ್ಚೇಸ್ ಮಾಡಿರೋದೇ ಆಗುತ್ತೆ. ಸೊ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇದೇ ನಾನು ವೇರ್ ಮಾಡಿದ್ದು. ಬೇಕಿದ್ದರೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ, ಬೇಕಿದ್ದರೆ ನೀವು ಬೈ ಮಾಡ್ಬೋದು. ಸೊ ನನಗೆ ನೆನಪಿಲ್ಲ ಅವಾಗ ಎಷ್ಟು ಕೊಟ್ಟು ತೊಗೊಂಡಿದ್ದೆ. ಐ ಥಿಂಕ್ ಒಂದು 280 ಏನೋ ಅಷ್ಟೇ ಇರ್ಬೋದು ಮೀಟ್ರಿಗೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ವರ್ಕೆಲ್ಲ ತುಂಬಾ ಚೆನ್ನಾಗಿದೆ. ನಾನು ವೇರ್ ಮಾಡಿದ್ನಲ್ವ, ನೋಡಿದ್ದೀರಾ. ಸೊ ನೋಡಿ, ಇದ್ರ ಲಿಂಕ್ನ ಬೇಕಿದ್ರೆ ಕೊಡ್ತೀನಿ. ನೆನ್ನೆ ಒಂದು ಬ್ಲೌಸು ಬಂತು, ನಾನು ಆರ್ಡ್ರ್ ಮಾಡಿದ್ದೆ. ಸೊ ಇದ್ರದ್ದು ಬೇಕಾದರೆ ನೀವು ವೇರ್ ಮಾಡಿದಾಗ ಮತ್ತೆ ಕೇಳ್ತೀರ. ಸೊ ಇದನ್ನು ಕೂಡ ಈಗಲೇ ತೋರಿಸ್ಬಿಡ್ತೀನಿ. ನೋಡಿ, ಇದು ಕೂಡ ಮೀಶೋಯಿಂದ ನಾನು ಪರ್ಚೇಸ್ ಮಾಡಿದಂಥ ಬ್ಲೌಸು. ಸೊ ಯಾವುದಕ್ಕೂ ಇನ್ನೂ ವೇರ್ ಮಾಡಿಲ್ಲ. ಬಟ್ ನೀವು ಎಲ್ಲದಕ್ಕೂ ಕಾಟನ್ ಸ್ಯಾರಿ ಇದಕ್ಕೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು. ಬ್ಲೌಸ್ ತುಂಬಾ ಚೆನ್ನಾಗಿದೆ. ಇದರ ಸೈಜ್ ಕೂಡ ಅವೈಲೇಬಲ್ ಇದೆ. ನೀವು ಯಾವ ಸೈಜ್ ಬೇಕು ನಿಮಗೆ ಆ ಸೈಜ್ನ ತೊಗೊಳ್ಳಿ. ನಾನು ಬಂದು 34ಅಲ್ಲಿ 34ಅಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. 34ಗೆ ಬಂದಿದೆ ನನಗೆ. ಚೆನ್ನಾಗಿದೆ ಬ್ಲೌಸು, ತುಂಬ ಚೆನ್ನಾಗಿದೆ. ಕಂಫರ್ಟಬಲಾಗಿ ಕೂಡ ಕಾಣುತ್ತೆ. ವೇರ್ ಮಾಡಿ ನೋಡಿದೆ. ಸೊ ಯಾವುದಾದ್ರು ಸ್ಯಾರಿಗೆ ವೇರ್ ಮಾಡಿದಾಗ ಖಂಡಿತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದ್ರ ಲಿಂಕು ಮತ್ತು ಇದ್ರ ಲಿಂಕು ಕೊಡ್ತೀನಿ. ಇದು ನೆನ್ನೆ ಬಂದಿತ್ತು. ಸೊ ವೇರ್ ಮಾಡಿದ್ರೆ ಮತ್ತೆ ಕೇಳ್ತಿರಲ್ವ, ಹಂಗಾಗಿ ಇದ್ರ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕಿದ್ರೆ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಲಿಂಕ್ನ ಕೊಟ್ಟಿರ್ತೀನಿ. ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ, ಎಡಿಟ್ ಮಾಡಿ ವಿಡಿಯೋ ಶೇರ್ ಮಾಡ್ಬೇಕಾದ್ರೆ ಮರೆತು ಬಿಟ್ಟಿರ್ತೀನಿ. ಸೊ ಹಾಗೇನಾದ್ರು ಮರ್ತಿದ್ರೆ ಖಂಡಿತ ಕಮೆಂಟ್ ಹಾಕಿ ಖಂಡಿತ ಶೇರ್ ಮಾಡ್ತೀನಿ. ಸೊ ಇಷ್ಟು ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಹೊಸ ಸೀರೆಗಳು. ಇನ್ನೂ ಸ್ಟಿಚ್ ಮಾಡಿಸೋ ಬೇಜಾನಿದೆ ಸ್ಯಾರಿಗಳು. ಇನ್ನು 3-4 ಸ್ಯಾರಿಗಳಿದೆ ಸ್ಟಿಚ್ ಮಾಡಿಸೋದು. ಇನ್ನು ಸ್ಟಿಚ್ ಮಾಡಿಸಿರೋ ಇಷ್ಟಿದ್ದಾವೆ. ಸೊ ನೋಡೋಣ ಯಾವಾಗ ವೇರ್ ಮಾಡ್ತೀನಿ. ಐ ಥಿಂಕ್ ಇದು ಸಂಕ್ರಾಂತಿಗೆ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗ ವೇರ್ ಮಾಡೋದು ಏನು ಎತ್ತ ಅಂತ. ನೋಡ್ತಿದ್ದೀರಲ್ವಾ. 2 ಇದು ಕೂಡ ತುಂಬ ಚೆನ್ನಾಗಿದೆ. ಒಂದೊಂದು ಸ್ಟಿಚ್ ಹಾಕ್ಕೋಬೇಕು. ಯಾಕೋ ಸ್ವಲ್ಪ ನಮ್ಮ ಮನೇಲಿರೋಂಥ ಹೊಲಿಗೆ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಆ ಕಡೆ ಹೋದಾಗ ಒಂದು ಸ್ಟಿಚ್ ಅವ್ರ ಹತ್ರನೇ ಹಾಕ್ಸ್ಕೊಬರ್ಬೇಕು. ನೋಡೋಣ, ಆ ಕಡೆ ಹೋದಾಗ ಒಂದೊಂದು ಸ್ಟಿಚ್ ಹಾಕ್ಸ್ಕೊಂಬರೋಣ. ಸೊ ಇಷ್ಟು ಬ್ಲೌಸ್ಗಳು ರೆಡಿಯಾಗಿದೆ. ಸೊ ಯಾವ್ದಾದ್ರು ಡಿಸೈನ್ ಬೇಕಿದ್ರೆ ಖಂಡಿತ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಯಿತಾ. ಇನ್ನೇನು ಸುಜಿತ್ ಬಂದುಬಿಡ್ತಾನೆ. 3:20 ಆಲ್ರೆಡಿ ಟೈಮ್. ಹ್ಯಾಂಡ್ ವಾಶ್ ಮಾಡೋಂಥ ಬಟ್ಟೆಗಳು ಭಾಳ ಇದ್ದಾವೆ. ಸುಜಿತ್ ಬಂದರೆ ಆಗಲ್ಲ. ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ಟೆಗಳನ್ನ. ಇನ್ನು ಬಂದರೆ ಆಗಲ್ಲ ಅಂತ ವೀಡಿಯೋನ ಶುರು ಮಾಡಿದೆ. ಸೊ ಇವತ್ತಿನ ಬ್ಲಾಗ್ ಹೇಗೋಗುತ್ತಾ ಗೊತ್ತಿಲ್ಲ, ನೋಡ್ತಾ ಇರಿ.
ರೈಸ್ ಮಾಡಿಟ್ಟು ಮತ್ತು ಅದನ್ನು ಗೊಜ್ಜು ಮಾಡಿ ಮಾಡೋಂತಹ ಒಂದು ವಾಂಗಿಬಾತ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದು ಬೇರೆ ಥರ ಇರುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ. ಇದನ್ನು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬಂತು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಸೊ ಕೆಲವೊಂದು ಸಲ ಕೆಲವೊಂದು ರೆಸಿಪಿಗಳನ್ನ ತೋರಿಸ್ಬೇಕು ಅನಿಸುತ್ತೆ, ಹಾಗಾಗಿ ಶೇರ್ ಮಾಡ್ತೀನಿ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ನಂತರ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಏನು ಹಾಕಲ್ಲ, ಬರೀ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಅದ್ರ ಜೊತೆಗೆ ಈರುಳ್ಳಿ. ಸೊ ಫ್ರೈ ಮಾಡ್ಕೋತಾ ಇದ್ದೀನಿ, ಕ್ವಿಕ್ಕಾಗಿ ಆಗುತ್ತೆ. ಮತ್ತು ಮನೇಲೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ವಾಂಗಿಬಾತ್ ಪೌಡರು. ಆಲ್ರೆಡಿ ನಾನು ನನ್ನ ವೀಡಿಯೋನಲ್ಲಿ ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ ವಾಂಗಿಬಾತ್ ಪೌಡರು ಮನೇಲಿ ಹೇಗೆ ಮಾಡ್ಕೋತೀನಿ ಅಂತ. ಸೊ ನಮ್ಮ ಮನೇಲಿ ಹೇಗೆ ಅಂತ ಅಂದರೆ ಪುಳಿಯೋಗರೆ ಪೌಡರ್ ಆಗಲಿ, ವಾಂಗಿಬಾತ್ ಪೌಡರ್ ಆಗಲಿ, ಇದ್ಯಾವುದು ನಾವು ಅಂಗಡಿಯಿಂದ ತೊಗೊಂಬಂದರೆ ಇಷ್ಟಪಡಲ್ಲ. ನಾನೇ ಮಾಡಿದ್ದಾದರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಹೊರಗಡೆಯಿಂದ ತರೋದಿಲ್ಲ. ಸೊ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು 10 ಗೋಡಂಬಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಫ್ರೈ ಮಾಡಿಕೊಂಡು ಎಳೆ ಬದನೆಕಾಯಿನ ಈ ರೀತಿಯಾಗಿ ಹಚ್ಚಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ, ಯಾಕೆಂದರೆ ಕಪ್ಪಾಗುತ್ತಲ್ವ ಬದನೆಕಾಯಿ, ಹಾಗಾಗಿ. ಸೊ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ಥರನೂ ಕೂಡ ಟ್ರೈ ಮಾಡಿ. ಇದ್ರ ಜೊತೆಗೆ ಹಸಿ ಬಟಾಣಿ, ಅಕಸ್ಮಾತ್ ಹಸಿ ಬಟಾಣಿ ಇಲ್ಲ ಅಂದರೆ ನೆನೆ ಇಟ್ಟಂತಹ ಬಟಾಣಿ ಕೂಡ ಹಾಕ್ಕೋಬೋದು. ರಾತ್ರಿಯೇ ನೆನೆಸಿರ್ತೀವಲ್ವ, ಅದನ್ನು ಹಾಕ್ಕೋಬೋದು. ಅಥವಾ ಅವರೆಕಾಳು ಸೀಸನ್ನು, ಅವರೆಕಾಳು ಬೇಕಾದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಸೊ ಬಟಾಣಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಟೊಮೊಟೊನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಏನು ಗೊತ್ತಾ, ಇದು ಈ ಹೋಟೆಲ್ಗಳಲ್ಲೆಲ್ಲ ರೈಸ್ ಬಾತ್ ಇರುತ್ತಲ್ಲ, ಆ ರೀತಿ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಮೆಲ್ಲು ಕೂಡ ಘಮ ಘಮ ಅಂತ ಬರ್ತಾ ಇರುತ್ತೆ. ನೋಡಿ, ನಾನೇ ಮಾಡಿರೋಂಥ ಪೌಡರ್, ವಾಂಗಿಬಾತ್ ಪೌಡ್ರು. ಸೊ ಅದನ್ನು ಇವಾಗ ಒಂದು 3 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕಡೆ ನೀರು ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ನೀರು ಕಾಯಿಸೋ ಉದ್ದೇಶ ಏನು ಅಂತಂದರೆ ಬೇಗ ಆಗುತ್ತೆ ಕ್ವಿಕ್ಕಾಗಿ ಅಂತ ಅಷ್ಟೇ. ಸೊ ತಣ್ಣೀರು ಹಾಕಿದ್ರೆ ಕುದಿಯೋದಕ್ಕೆ ಅದೇ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಆಲ್ಮೋಸ್ಟು ರೈಸ್ ಬಾತ್ಗಳಿಗೆಲ್ಲ, ಬಿರಿಯಾನಿ, ರೈಸ್ ಬಾತು, ಪಲಾವ್, ಇದಕ್ಕೆಲ್ಲವೂ ಕೂಡ ನಾನು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೋಡಿ, ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ, ಆಲ್ರೆಡಿ ನಾವು ಟೊಮೊಟೊ ಹಾಕಿದ್ದೀವಿ, ಸೊ ನೋಡ್ಕೊಂಡು ಹುಣಸೆ ಹುಳಿ ಹಾಕ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಮಾತ್ರ. ಸಾರಿ, ಇವಾಗ ಒಂಚೂರು ಕೊಬ್ಬರಿ ಹಾಕಿದ್ದೀನಿ. ಆಲ್ರೆಡಿ ನಾನು ಪೌಡ್ರಿಗೂ ಕೂಡ ಮಾಡಬೇಕಾದ್ರೆ, ವಾಂಗಿಬಾತ್ ಪೌಡ್ರ್ ಮಾಡಬೇಕಾದ್ರೆ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ನೋಡಿದ್ರಲ್ವ, ಅಷ್ಟೇ. ಸೊ ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಮೆಸರ್ಮೆಂಟು ಗೊತ್ತೇ ಇರುತ್ತೆ ನಿಮಗೆಲ್ರಿಗೂ, 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು 2 ಪಾವ್ದು ಮಾಡ್ತಾ ಇರೋವಂಥದ್ದು. ಸೊ 4 ಪಾವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದ ನಂತರ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಕೂಡ ಹಾಕಿ 1-2 ವಿಷಲ್ ಬರೆಸ್ಕೊಂಡ್ರೆ ಆಯಿತು. 2 ವಿಷಲು ಅಥವಾ 3 ವಿಷಲ್ ಬರೆಸ್ಕೊಂಡ್ರೆ ಬಿಸಿ ಬಿಸಿ ಆದಂಥ ವಾಂಗಿಬಾತ್, ಕುಕ್ಕರ್ನಲ್ಲಿ ಮಾಡೋಂಥ ವಾಂಗಿಬಾತು ರೆಡಿ ಆಯಿತು. ಸೊ ಇದನ್ನು ನಾನು ರೀಸೆಂಟ್ಲಿ ಕಲ್ತಿದ್ದು, ಬಟ್ ತುಂಬ ಚೆನ್ನಾಗಿದೆ. ಮಾಮೂಲಿ ಒಂದೇ ಥರ ವಾಂಗಿಬಾತ್ ಮಾಡ್ತಾಯಿದ್ದೆ, ಬಟ್ ನೋಡೋಣ ಡಿಫ್ರೆಂಟಾಗಿರುತ್ತೆ, ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ಎಲ್ಲರೂ ಇಷ್ಟಪಟ್ಟರು, ಇಷ್ಟ ಆಯಿತು. ಸೊ ಲಾಸ್ಟಲ್ಲಿ ಗೊತ್ತಲ್ಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ವಿಷಲ್ ಬರೆಸ್ಕೊಂಡ್ರೆ ಸೂಪರಾಗಿರೋಂಥ ವಾಂಗಿಬಾತ್ ರೆಡಿ ಆಗುತ್ತೆ. ಸೊ ನನ್ನ ವೀಡಿಯೋಸ್ ಹೇಗೆ ಅಂದರೆ ಮಲ್ಟಿ ವೀಡಿಯೋ ಇರುತ್ತೆ. ಬ್ಯೂಟಿ ಟಿಪ್ಸ್ ಆಗಲಿ, ಎಕ್ಸಸೈಸ್ಗಳಾಗಲಿ, ಅಡುಗೆ ಬಗ್ಗೆ ಆಗಲಿ, ಡೈಲಿ ಬ್ಲಾಗ್ ಬಗ್ಗೆ ಆಗಿ ಎಲ್ಲನೂ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಗೊತ್ತಲ್ಲ, ಇಷ್ಟ ಆದರೆ ವೀಡಿಯೋಗಳನ್ನ ವಾಚ್ ಮಾಡಿ, ಏನಾರು ಹೇಳಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ವಾಂಗಿಬಾತು ಸೂಪರಾಗಿ ರೆಡಿ ಆಗಿಬಿಡ್ತು. ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟಿಯಾಗಿರುತ್ತೆ ಅಂತ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದೆಲ್ಲ ಆಯಿತು, ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಸೊ ನೋಡಿ, ಪಕ್ಷಿಗಳು ನೋಡಿ, ನಮ್ಮ ಮನೆ ಹತ್ರ ನೀರಿಟ್ಟಿದ್ದೀನಲ್ವ, ಹೇಗೆ ಬಂದಿದೆ. ಬೇಸಿಗೆಯಲ್ಲಂತೂ ಮುತ್ತರು ಬಿಡ್ತವೆ ಪಕ್ಷಿಗಳಂದ್ರೆ, ಎಷ್ಟು ಪಕ್ಷಿ ಬರುತ್ತೆ ಅಂದರೆ ಪಾಪ ಬಾಯಾರಿಕೆ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ನೀರು ತುಂಬಿಸಿ ಇಡ್ತೀನಿ, ಒಂದಷ್ಟು ಪಕ್ಷಿಗಳಿಗೆ ಹೆಲ್ಪ್ ಆಗುತ್ತೆ, ಬಾಯಾರಿಕೆ ನೀಗುತ್ತೆ ಅನ್ನೋ ಕಾರಣಕ್ಕೆ. ನಮ್ಮ ಮನೆ ಹತ್ರ ಅಂತೂ ತುಂಬ ಪಕ್ಷಿಗಳಿದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ.
ಸೊ ಇತ್ತೀಚೆಗೆ ವೀಡಿಯೋಗಳು ಬ್ಯುಸಿಯಿಂದ ಗಾರ್ಡನಿಗೆ ನೀರು ಹಾಕೋಕ್ಕಾಗ್ತಾಯಿಲ್ಲ, ಎಲ್ಲ ನಾನೇ ಕೂಡ ಮಾಡಬೇಕು. ಸೊ ಇನ್ನೆಲ್ಲ ಅದೆಲ್ಲ ಆಯಿತು. ಇದು ನ್ಯೂ ಇಯರ್ ದಿವಸ ನಾನು ವೀಡಿಯೋ ಮಾಡ್ತಾ ಇರೋವಂಥದ್ದು. ಇನ್ನು ಸಂಜೆ ಸುಜಿತ್ ಮಲಗಿಬಿಡ್ತಾನೆ, ಹಾಗಾಗಿ ಒಂದು ಹತ್ತತ್ರ 12 ಗಂಟೆವರೆಗೂ ಎದ್ದಿರಲ್ಲ ಸುಜಿತ್ತು. ಸೊ ನಾವು ಕೇಕ್ ತರೋದೇ ಸುಜಿತ್ಗೋಸ್ಕರ, ನಿಮಗೆ ಗೊತ್ತೇ ನೋಡಿ. ನಿಮ್ಮೆಲ್ರಿಗೂ ನಮ್ಮ ಸುಜಿತ್ ಕಡೆಯಿಂದ ವಿಶಸ್ ಬರ್ತಾ ಇದೆ. ಹೇಳಮ್ಮ, ವಿಶ್ ಮಾಡಮ್ಮ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು. ಹಾಂ, ಸುಜಿತ್ಗೆ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಕೇಕ್ ಅಂದರೆ ಇಷ್ಟ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಸುಜಿತ್ ರೋಹಿತ್ ಕೂಡ ಚಿಕ್ಕವ ಇದ್ದಾಗ ಕೇಕ್ ಅಂದರೆ ಇಷ್ಟೇ ಆಸೆ ಬೀಳ್ತಾ ಇದ್ದ ರೋಹಿತ್ತು. ಸೊ ಕಟ್ ಮಾಡೋಕ್ಕೆ ಮುಂಚೆನೇ ಕ್ರೀಮೆಲ್ಲ ಎತ್ಕೊಂಡು ತಿನ್ಬಿಡ್ತಾ ಇದ್ದ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಸ್ನೇಹಿತರೆ ಗುರುವಾರ. ಸೊ ಹೊಸ ವರ್ಷ, ರಾಯರ ಒಂದು ವಾರದಿಂದನೇ ಹೊಸ ವರ್ಷ ಶುರುವಾಗ್ತಾ ಇರೋದು ನನಗಂತೂ ಭಾಳ ಸಂತೋಷ ತರ್ತಾ ಇದೆ. ಸೊ ಹಂಗಾಗಿ ಇವತ್ತು ಬೇಗ 4:15 ಎದ್ದು ರಾಯರ ಒಂದು ಸೇವೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಆಯಿತು. ಇವತ್ತು ರಾಯರಿಗೆ ಒಂದು ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕಡಲೆಕಾಳಿನ ಹಾರ ಮಾಡಬೇಕು ಅಂತ. ಸೊ ಇವಾಗ ಕಡಲೆಕಾಳು ಹಾರ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಎಲ್ರಿಗೂ ರಾಯರ ಅನುಗ್ರಹ ಸಿಗಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಅದರಲ್ಲೂ ಈ ವರ್ಷ ಗುರುವಾರ ಬಂದಿರೋದಂತೂ ಬಹಳ ಖುಷಿ ತರ್ತದೆ ನನಗಂತೂ. ಹಾಗಾಗಿ ಇವತ್ತು ರಾಯರ ಮಠಕ್ಕೆ ಬೇರೆ ಹೋಗಬೇಕು. ಮನೇಲಿ ರಾಯರ ಸೇವೆ ಮುಗಿಸಿ ಆಮೇಲೆ ಹೋಗೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸ್ನಾನ ಎಲ್ಲ ಆಯಿತು, ಪೂಜಾ ರೂಮು ಕ್ಲೀನ್ ಆಯಿತು. ಕಡಲೆಕಾಳು ಆಹಾರ ಮಾಡ್ಕೋಬೇಕು. ಸೊ ತುಪ್ಪದ ದೀಪ ಎಲ್ಲನೂ ಹಚ್ಚಬೇಕು ರಾಯರಿಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ದಾರ ತೊಗೊಂಡು ನಿಮ್ಮ ಸಂಕಲ್ಪ ಎಷ್ಟನೋ ಪೋಣಿಸ್ಬೋದು. ಸೊ ರಾಯರಿಗೆ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಕಡಲೆಕಾಳು ನೆನ್ನೆನೇ ನೆನೆಸಿದ್ದೆ. ಈ ಥರ ಸೂಜಿ ದಾರ ತೊಗೊಂಡು ಕಡಲೆಕಾಳು ಪೋಣಿಸೋದು ಅಷ್ಟೇ ನೋಡಿ, ಈ ಥರ. ಸೊ ಎಷ್ಟಾರು ಪೋಣಿಸಿ ರಾಯರ ಒಂದು ಸಂಕಲ್ಪದ ಮೇರೆಗೆ ಒಂದು ಬೆಸ ಸಂಖ್ಯೆಯಲ್ಲಿ ಪೋಣಿಸ್ಬಿಟ್ಟು ಹಾಕೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿದ್ರೆ ಆ ಕಡಲೆಕಾಳು ಹಾರ ಪೋಣಿಸಿದ್ದಾಯಿತು, ರಾಯರಿಗೆ ಹಾಕೋಣ ಅಂತ. ಅದು ಒಳ್ಳೆ ರುದ್ರಾಕ್ಷಿ ಮಾಲೆ ಥರ ಕಾಣಿಸ್ತಾ ಇದೆ. ರಾಯರಿಗೆ ಹಾಕಿದ್ಮೇಲೆ ಭಾಳ ಲಕ್ಷಣವಾಗಿ ಕಾಣಿಸ್ತಾ ಇದೆ ರಾಯರಂತೂ. ಇನ್ನು ತುಳಸಿ ಮಾಲೆ ಎಲ್ಲನೂ ಹಾಕಿ ತುಪ್ಪದ ದೀಪನ ಹಚ್ಚಿದ್ದೀನಿ. ಇದು ಹೊಸ ವರ್ಷದ ದಿವಸ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರ ಸೇವೆ ಮಾಡಿರೋಂಥದ್ದು. ಗೊತ್ತಿಲ್ಲ ರಾಯರ ಸೇವೆ ಮಾಡಬೇಕಾದ್ರೆ ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ
ರಾಯರ ಮುಂದೆ ನಿಂತಾಗೆಲ್ಲ ನನಗೆ ಹಿಂದೆ ಪಟ್ಟಂಥ ಕಷ್ಟಗಳೆಲ್ಲ ಬಂದ್ಬಿಡುತ್ತೆ, ಕಣ್ಣೀರು ಬಂದ್ಬಿಡುತ್ತೆ. ಈಗ ರೀಸೆಂಟಾಗಿ ಮನೆಯವ್ರಿಗೆ ಹುಷಾರಿಲ್ದಾಗೂ ಕೂಡ ನಾನು ಯಾಕಿಷ್ಟು ರಾಯರನ್ನ ನಂಬ್ತೀನಿ ಅಂತ ಗೊತ್ತಿಲ್ಲ. ನಾನು ನಮ್ಮ ತಂದೆ ತಾಯಿ ಜೊತೆ ಮಾತಾಡ್ದಂಗೆ ನಮ್ಮ ರಾಯರ ಜೊತೆ ನಾನು ಮಾತಾಡ್ತೀನಿ. ಸೊ ಗೊತ್ತಿಲ್ಲ, ನನಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಕೈ ಹಿಡಿತಾರೆ, ಕಾಪಾಡ್ತಾರೆ, ನನ್ನ ಜೊತೆಗಿರ್ತಾರೆ ಅನ್ನೋದೊಂದು ನನಗೆ ಭಾಳ ನಂಬಿಕೆ. ಸೊ ನಾನು ಬೇಡ್ಕೊಳ್ಳೋದು ಒಂದೇ, ನಮ್ಮ ಮನೆಯವ್ರಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ. ಅದರಲ್ಲೂ ನಮ್ಮ ಮನೆಯವ್ರಿಗೆ ಏನಾರು ಹುಷಾರಿಲ್ದಂಗೆ ಆಗ್ಬಿಟ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ರಾಯರಿಗೆ ಬಿಟ್ಟರೆ ನಾನು ಯಾರ ಹತ್ರನೂ ಇದನ್ನು ನಾನು ಹೇಳ್ಕೊಳ್ಳೋದಿಲ್ಲ. ಸೊ ನನಗೆ ಗೊತ್ತಿಲ್ಲ, ರಾಯರ ಮುಂದೆ ಕೂತಾಗ ನನ್ನ ಕಣ್ಣಲ್ಲಿ ಯಾಕೆ ಈ ರೀತಿ ನೀರು ಬರುತ್ತೆ ಅಂತ. ಸೊ ಯಾವಾಗಲೂ ಸದಾಕಾಲ ರಾಯರ ಕೈ ಹಿಡೀಲಿ ಬಿಡಲಿ, ಅವ್ರ ಸೇವೆ ಅಂತೂ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ಇವತ್ತು ಹೊಸ ವರ್ಷ ರಾಯರ ಸೇವೆಯಿಂದನೇ ನಾನು ಇವತ್ತು ಈ ವರ್ಷನ ಶುರು ಮಾಡಬೇಕು ಅಂತ ಹೊಸ ವರ್ಷನ ಈ ರಾಯರ ಸೇವೆಯಿಂದ ಶುರು ಮಾಡಿದ್ದೀನಿ. ವರ್ಷಕ್ಕೆ ಸುಜಿತ್ ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾನೆ, ಹೊಸ ಬಟ್ಟೆ ಹಾಕ್ಕೊಂಡು ಅವನು ಸ್ಕೂಲಿಗೆ ಕಳಿಸಿ ರಾಯರ ಮಠಕ್ಕೆ ಹೊರಟೆ. ಬಟ್ ಡ್ರೆಸ್ ಹಾಕಿದ್ದನ್ನು ವೀಡಿಯೋ ಮಾಡೋದನ್ನು ಮರ್ತುಬಿಟ್ಟೆ ಸ್ನೇಹಿತರೆ. ಒಂಚೂರು ವೀಡಿಯೋ ಕ್ಲಿಪ್ಪಿಂಗ್ ಇದೆ, ಹಾಕಿದ್ದೀನಿ. ಅಲ್ಲಿಂದ ರಾಯರ ಮಠಕ್ಕೆ ಬಂದೆ. ಇಲ್ಲೂ ತುಂಬ ಏನು ಜನ ಇರಲಿಲ್ಲ, ಬರ್ತಾಯಿದ್ರು ಹೋಗ್ತಾಯಿದ್ರು. ಬೇಗನೆ ಹೋಗಿದ್ದೆ, 10 ಗಂಟೆಗೆಲ್ಲ ಹೋಗ್ಬಿಟ್ಟಿದ್ದೆ. 10-10:30 ಅಷ್ಟರೊಳಗೆ ಅಲ್ಲಿದ್ದೆ, 10 ಗಂಟೆಗೆಲ್ಲ ಇದ್ದೆ. ಸೊ ಇಲ್ಲೂ ಕೂಡ ರಾಯರ ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ಪಕ್ಕದಲ್ಲೇ ಬ್ಯಾಟ್ರನ್ ಸ್ವಾಮಿ ದೇವಸ್ಥಾನ ಇದೆ, ಅದು ಓಪನ್ ಇತ್ತು. ಸೊ ಅಲ್ಲೂ ಹೋಗಿ ಒಂದು ಸಂಕಲ್ಪ ಮಾಡಿಸಿದ್ರು ಅರ್ಚಕರು. ಸೊ ಅಲ್ಲೂ ಕೂಡ ಆಶೀರ್ವಾದ ತೊಗೊಂಡು ಒಂದು ವೀಡಿಯೋಸ್ನ ತೊಗೊಂಡು ನಿಮಗೋಸ್ಕರ ಇವತ್ತಿನ ಒಂದು ವೀಡಿಯೋಸ್ನ ನಾನು ಹೊಸ ವರ್ಷದನ್ನು ಈ ರೀತಿಯಾಗಿ ಮುಗಿಸ್ದೆ ಸ್ನೇಹಿತರೆ. ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.